ಫುಲ್ ಶೈನಿಂಗ್ ಇಡ್ಲಿ ಇದು, ಬೆಣ್ಣೆ ಕೋಟೆಡ್ ಶೈನಿಂಗ್ ಇಡ್ಲಿ. ಬಾಡ್ಲಿ ತಲೆಗೆ ಆಯಿಲ್ ಹಾಕೋದು. 5:22 ಆಗಿದೆ. ನವಂಬರ್ 8 ಇವತ್ತು. ಆ್ಯಂಡ್ ಬೆಳಗ್ಗೆ ಎದ್ದೋಳೋದಿದೆಯಲ್ಲ, ಬೇಕಾದ್ರೆ ಇಡೀ ರಾತ್ರಿ ನಿದ್ದೆಗೆಟ್ಬಿಡೋಣ, ಆದರೆ ಬೆಳಗ್ಗೆ ಬೇಗ ಎದ್ದೋಳೋದಿದೆಯಲ್ಲ, ಈ ನಿದ್ದೆ ಅರ್ಧಂಬರ್ಧ ಮಾಡಿ ಭಾರಿ ಹಿಂಸೆ. ಹಲೋ, ಎದ್ದಿದ್ದೀರಾ? ಇಲ್ಲ, ಮಳೆ ಏನು ಬರ್ತಲ್ಲ. ಕಷ್ಟ ಬಿದ್ದು ಎದ್ದಿದ್ದೀನಿ, ಪ್ಲ್ಯಾನ್ ಕ್ಯಾನ್ಸಲ್ ಮಾಡಬೇಡಿ, ಬೇಗ ಬನ್ನಿ, ಸಿಗೋಣ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಅದು ಬೆಳಗ್ಗೆ ಏನಾದ್ರು ಪಿಲ್ಲಾರು ಹೋಗೋಕ್ಕೆ ಪ್ಲ್ಯಾನ್ ಮಾಡಿದರೆ ಎದ್ದಿದ ತಕ್ಷಣ ಇಮಿಡಿಯೇಟಾಗಿ ನಿಮ್ಮ ಫ್ರೆಂಡ್ ಅಥವಾ ನಿಮ್ಮ ಜೊತೆ ಬರ್ತಿರೋರಿಗೆ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳೋದು ಒಳ್ಳೆಯದು, ಅವರು ಎದ್ದಿದ್ದಾರೆ ಆ್ಯಂಡ್ ಪ್ಲ್ಯಾನ್ ಈಸ್ ಸ್ಟಿಲ್ ಆನ್ ಅಂತ. ತುಂಬ ಸರಿ ಕ್ಯಾನ್ಸಲ್ಗಳೇ ಜಾಸ್ತಿ ಆಗ್ತವೆ. ರೈಟ್, ಸೊ ಈಗ 7 ಗಂಟೆ ಆಗಿದೆ ಆ್ಯಂಡ್ ನಾವು ಬಂದಿದ್ದೀವಿ ಬಿಡದಿಗೆ. ಯಾಕೆ ಅಂತ ಹೇಳಿದ್ರೆ ಬಿಡದಿ ಏನಕ್ಕೆ ಫೇಮಸ್ಸು? ತಟ್ಟೆ ಇಡ್ಲಿಗೆ. ಇವತ್ತು ಇನ್ನೊಂದು ಹೊಸ ಫುಡ್ ಬ್ಲಾಗ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಆಗ್ಲಿಂದ ಇಂಟ್ರೋ ಕೊಟ್ಟಿರಲಿಲ್ಲ ನಾನು. ಸೊ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ ಇನ್ನೊಂದು ಹೊಸ ಫುಡ್ ಬ್ಲಾಗಿಗೆ. ನಾವು ವಾಪಸ್ ಬಂದಿದ್ದೀವಿ ವಿತ್ ವಿಕಾಸ್ ಅಣ್ಣ. ಆ್ಯಂಡ್ ಇವತ್ತು ನಮ್ಮ ಜೊತೆ ಇನ್ನೂ ಒಬ್ಬರಿದ್ದಾರೆ, ವಿಕಾಸ್ ಅಣ್ಣ ಅವರ ಮಾವ ಮಿಸ್ಟರ್ ಗುರುರಾಜ್ ಅಂತ, ಒನ್ ಆ್ಯಂಡ್ ಓನ್ಲಿ ಮಾವ ನನಗೆ. ಇಲ್ಲಿಗೆ ಬರೋಕ್ಕೆ ಒಂದು ಸ್ಟೋರಿ ಇದೆ. 3 ದಿನ ಮುಂಚೆ ನಾನು ಆಫೀಸಲ್ಲಿ ಕೂತಿದ್ದೆ. ನಮ್ಮ ಫ್ರೆಂಡ್ ಒಬ್ಬ ಧೀರಜ್ ಅಂತ, ಕೆಲಸ ಹೆಂಗೆ ಮುಂದಕ್ಕೆ ಹೋಗೋದು, ಟಾರ್ಗೆಟ್ಸ್ ಹೆಂಗೆ ಅಚೀವ್ ಮಾಡೋದು ಅಂತ ಯೋಚನೆಯಲ್ಲಿದ್ದಾಗ ಫೋನ್ ರಿಂಗ್ ಆಯಿತು. ಏನಪ್ಪ ಇವಾಗ ಯಾವತ್ತಿಲ್ದಿರೋ ಇವತ್ತು ನೆನೆಸ್ಕೊಂಡಿದ್ದೆ ನಾನು. ಇದ್ದ ತಕ್ಷಣ ಫೋನ್ ಎತ್ತಿದ ತಕ್ಷಣ KGK ಫೋನ್ ರಿಂಗ್ ಆಯಿತು. KGK ಅಲ್ಲ, ಧೀರಜ್ ಫ್ರೆಂಡ್ ಹೇಳ್ತಾರೆ. ಬಿಡದಿಗೆ ಹೋಗಿದ್ದೆ ಬ್ರೋ, ತಟ್ಟೆ ಇಡ್ಲಿ ತಿಂದಿದ್ದು ಯಾವತ್ತರ ಹೋಗಿದ್ಯಾ ಅಂತ ಕೇಳ್ದ. ನಾನು ಮೈಂಡ್ ವಾಯ್ಸಲ್ಲಿ 11-12 ಇಯರ್ಸಿಂದ ಹೋಗ್ತಾ ಇನ್ನ ಜಾಗಕ್ಕೆ, ಹೊಸದೇನಲ್ಲ, ಇವಾಗೇ ನೀನು ಹೋಗ್ತಿದ್ಯಾ ಅಂತ ಮನ್ಸಲ್ಲಿ ಅಂದ್ಕೊಂಡು ಅದು ಹೇಳ್ಬಾರ್ದಾಗಿತ್ತು ಅವನಿಗೆ. ತಲೆಯಲ್ಲಿ ಹುಳ ಬಿಟ್ಟಂಗೆ ಆಯ್ತು ನಂಗೆ. ಇವಾಗ ತಟ್ಟೆ ಇಡ್ಲಿ ಆಚೆ ತೋರಿಸ್ಬಿಟ್ಟ. ಏನೇ ಕಾರಣಕ್ಕಾದ್ರೂ ತಟ್ಟೆಲಿ ತಿನ್ನಲೇಬೇಕು ಇವತ್ತು ಅಂತ ಡಿಸೈಡ್ ಮಾಡಿದ್ವಿ ನಾವು. ಸೊ ನೆಕ್ಸ್ಟ್ ಡೇ ಫೋನ್ ಮಾಡಿದೆ ಗಗನ್ಗೆ, ನಾನ್ ವೆಜ್ ಏನಿಲ್ಲ ತಾನೇ ಇಟ್ಕೊಂಬಿಡು. ಅದು ಎಷ್ಟು ಗಂಟೆಗೆ? ಮಧ್ಯರಾತ್ರಿ 1:30ನಲ್ಲಿ ಪ್ಲಾನ್ ಆಗಿತ್ತು. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಯಾವ ಜಾಗ ಏನೇ ಫೇಮಸ್ ಅಲ್ಲೇ ಹೋಗಿ ತಿಂದ ಅಭ್ಯಾಸ ನಮಗೆ. ತಟ್ಟೆ ಇಡ್ಲಿ ತಿನ್ನಬೇಕು ಅಂತ ಯಾವ ಹೋಟ್ಲಿಗಾದ್ರೂ ಹೋಗ್ಬೋದಿತ್ತು ಬೆಂಗಳೂರಲ್ಲಿ, ಬಟ್ ಹಂಗಾಗಲ್ಲ. ತಟ್ಟೆ ಇಡ್ಲಿ ಅಂದ್ರೇ ಫಸ್ಟ್ ಹೆಸರು ಬಾಯಿಗೆ ಬರೋದು ಬಿಡದಿನೇ. ಅದಕ್ಕೆ ಹಿಯರ್ ವಿ ಆರ್. ತಟ್ಟೆ ಇಡ್ಲಿ ಅಂತ ಹೇಳಿದಾಗ ನಮ್ಮ ವಿಕಾಸ್ ಹೇಳ್ದಂಗೆ ತಟ್ಟೆ ಇಡ್ಲಿ ಅಂತ ಬಂದರೆ ನೆನಪು ಬರೋದೇ ಬಿಡದಿ. ಎಲ್ಲ ಜನ ಹೇಳೋದು ತಟ್ಟೆ ಇಡ್ಲಿ ಇದ್ರೆ ಬಿಡದಿಲ್ಲ ಕೇಳ್ತಾರೆ. ಇಲ್ಲಿ ಇವತ್ತು ನಮ್ಮ ವಿಕಾಸಿಂದ ನಾವಿಲ್ಲಿ ಬಂದು ಮತ್ತೆ ಹಳೆ ಹೋಟ್ಲಿಗೆ ಬಂದು ಇಡ್ಲಿ ತಿನ್ನೋಂಗಾಯ್ತು. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನೀವು? ನಾನು ಒಂದು 22 ವರ್ಷದಿಂದ ಬರ್ತಾ ಇದ್ದೀನಿ. ಸೊ ಇವತ್ತು ಇವ್ರ ಪ್ಲಾನ್ ಇಂದನೇ ಶ್ರೀ ರೇಣುಕಾಂಬ ತಟ್ಟೆ ಇಡ್ಲಿಗೆ ಬರೋಕ್ಕಾಗಿತ್ತು. ಇಲ್ಲ ಅಂದಿದ್ರೆ ನಾವು ಬೇರೆ ಎಲ್ಲರೂ ಹೋಗ್ತಾ ಇದ್ವಿ. ಇಲ್ಲಿ ಮುಂಚೆಯಿಂದ ಹೋಗ್ತಾ ಇದ್ದೆ, ಒಂದು ಸರಿ ಟ್ರೈ ಮಾಡೋಣ ಬನ್ನಿ. ನಾವು ಫಸ್ಟ್ ಟೈಮು, ನಿಮ್ಗೆ ಗೊತ್ತಿರೋ ಹಾಗೆ ಆಲ್ರೆಡಿ ಇದು 3ನೇ ಸರಿ ನಾನು ಈ ವ್ಲಾಗ್ ಮಾಡ್ತಿದ್ದೆ, ತಟ್ಟೆ ಇಡ್ಲಿ ವ್ಲಾಗು. ಫಸ್ಟ್ ಒನ್ನು ಕಶ್ಯಪ್ ಜೊತೆ ಮಾಡಿದ್ದೆ. ಸೊ ಸೆಕೆಂಡ್ ಒನ್ ನಾವು ಊಟಿಗೆ ಹೋಗೋ ಟೈಮಲ್ಲಿ ಆನ್ ದ ವೇ ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ನಿಲ್ಲಿಸಿದ್ವಿ ಬಿಡದಿನಲ್ಲಿ. ಅದು ಸೆಕೆಂಡ್ ಒನ್ನು, ಇದು ಥರ್ಡ್ ಒನ್ ಬಂದಿದ್ವಿ. ಸೊ ಎನಿವೇ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ನಡೀರಿ ಹೋಗೋಣ. ಥ್ಯಾಂಕ್ ಯು.
ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಫಸ್ಟು ಫುಡ್ಡು ಹೋಗೋಣ. ನೋಡೋಣ. ಇಡ್ಲಿ ಮಾತ್ರ ಬಾಯಲ್ಲಿ ಇಡ್ತಿದ್ದಂಗೆನೆ ಮೆಲ್ಟ್ ಆಗ್ತಾ ಇದೆ. ಅದ್ರ ಜೊತೆಗೆ ಬೆಣ್ಣೆ. ಅದ್ಭುತ ಟೇಸ್ಟ್. ಫಸ್ಟ್ ತಿನ್ನೋದು ಬೇಡ ದೋಸೆನ ಅಂತ ಅನ್ಕೋತಾ ಇದ್ವಿ, ನಮ್ಮ ವಿಕಾಸನ ಹೇಳ್ತಾ ಇದ್ರು. ಬಟ್ ಆದರೂ ಒಂದ್ಸರಿ ಟ್ರೈ ಮಾಡೋಣ ಅಂತ ಎಲ್ಲರೂ ಒಂದೊಂದು ತಿನ್ನೋಣ ಅಂತ ಆರ್ಡ್ರ್ ಮಾಡಿದ್ವಿ. ಮಿಸ್ ಮಾಡ್ಕೋತಾ ಇದ್ವಿ ಅಕಸ್ಮಾತ್ ಏನಾದರೂ ತಿಂದೇ ಇದ್ದಿದ್ರೆ. ಏನು ಟೇಸ್ಟ್ ಇದೆ. ಪಲ್ಯ ಅಂತೂ ತುಂಬಾ ಚೆನ್ನಾಗಿದೆ. ಆಲೂಗಡ್ಡೆ ಪಲ್ಯ ಸಖತ್ ಟೇಸ್ಟ್. ಸೊ ಇವಾಗ ತಟ್ಟೆ ಇಡ್ಲಿ ಆಯಿತು, ಸೆಕೆಂಡು ಸೆಟ್ ದೋಸೆ ಆಯಿತು, ಇವಾಗ ಬೆಣ್ಣೆ ಖಾಲಿಗೆ ಬಂದಿದ್ದೀವಿ. ನೋಡೋಣ ಹೇಗಿದೆ ಅಂತ. ಸೇಮ್ ಒಂದು ದೋಸೆ, ಪಲ್ಯ, ಚಟ್ನಿ ಇದೆ. ಫಸ್ಟ್ ಬೈಟ್ ತೊಗೊಳ್ಳೋಣ. ಒಂದಕ್ಕಿಂತ ಒಂದು ಹೆಚ್ಚಾಗಿದೆ, ಅದ್ಭುತ. ಸೊ ಬೆಣ್ಣೆನೂ ಸಿಕ್ಕಾಬಟ್ಟೆ ಇದೆ. ದಿನ ಇದೆ ಥರ ತಿಂದರೆ ಬೆಣ್ಣೆನ ದಿನ ಗುಂಡ್ಗುಂಡಗೆ ಹಾಕ್ತೀವಿ. ಲಾಲಿಪಾಪ್ ಹಾಕ್ತೀನಿ. ಆಮ್ಸ್ಟರ್ ಗಾರ್ಡ್ ಅಂತ ಹಾಕ್ತಿದ್ರು, ಅಲ್ಲಿವರೆಗೂ ಅಲ್ಲಿ ಹತ್ರದ್ದು ಸೇರ್ಬೋದು ಅಂತ ಗಗನ ಟಾರ್ಗೆಟ್. ಜಿಮ್ಮಿಗೆ ಫೀಸ್ ಕಟ್ಟಿರೋದೆಲ್ಲ ಮರ್ತೋಗ್ಬೇಕು. ಸೊ ಹೊಟ್ಟೆ ತುಂಬ ತಿಂದ ಮೇಲೆ ಒಂದು ರೌಂಡು ರೇಣುಕಾಂಬ ತಟ್ಟೆ ಇಡ್ಲಿ ಓನರ್ನ ಮಾತಾಡ್ಸೋ ಸಮಯ. ಸೊ ಬನ್ನಿ ಏನು ಹೇಳ್ತಾರೆ ಕೇಳೋಣ. ನಮಸ್ಕಾರ, ನನ್ನ ಹೆಸರು ಸುರೇಶ್ ಅಂತ. ಇದು ಆ್ಯಕ್ಚುಲಿ ನಮ್ಮ ತಾತ ಸ್ಟಾರ್ಟ್ ಮಾಡಿದ್ದು 1959ರಲ್ಲಿ. ಆವಾಗ ಶೆಡ್ ಹೋಟೆಲ್ ಥರ ಮಾಡಿದ್ರು. ಶೆಡ್ ಹೋಟೆಲ್ ಥರ ಮಾಡಿ ಹೊಸ ಕಾನ್ಸೆಪ್ಟ್ ಅಂತ ಎಕರೆ ಇಡ್ಲಿ ಅಂತ ಮಾಡಿದ್ರು. ದೊಡ್ಡ ತಟ್ಟೆನಲ್ಲಿ, ಅಂಡೆನಲ್ಲಿ, ಆಮೇಲೆ ಮಾಮೂಲಿ ಸೌದೆ ಒಲೆಯಲ್ಲಿ ಬೇಯಿಸ್ತಾ ಇದ್ವಿ. ಸೌದೆ ಒಲೆಯಲ್ಲಿ ಬೇಯಿಸಿ ಕೇಳಿದವ್ರಿಗೆ ಅರ್ಧ ಎಕರೆ, ಕಾಲು ಎಕರೆ ಆ ಥರ ಇಡ್ಲಿ ಅಂತ ಸ್ಟಾರ್ಟ್ ಮಾಡಿದ್ವಿ. ಎಕರೆ ಇಡ್ಲಿ ಫಸ್ಟ್ ಸ್ಟಾರ್ಟಿಂಗ್ ತಟ್ಟೆ ಇಡ್ಲಿ ಎಲ್ಲ ಇದು ಎಕರೆ ಇಡ್ಲಿ ಸ್ಟಾರ್ಟ್ ಮಾಡಿ ನಮ್ಮ ತಾತ ನಡೆಸ್ಕೊಂಬರ್ತಾರೆ. ಅದಾದಮೇಲೆ ನಮ್ಮ ತಂದೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ತಂದೆ ಅದನ್ನೇ ಚಿಕ್ಕ ಇಡ್ಲಿ ಅಂದರೆ ತಟ್ಟೆ ಇಡ್ಲಿ ಥರ ಮಾಡಿ ಬಿಸಿ ಬಿಸಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ. ಅದಾದಮೇಲೆ ನಾವು ಕಂಟಿನ್ಯೂ ಮಾಡ್ಕೊತಾ ಇದ್ದೀವಿ. ರೆಸಿಪಿ ಮಾತ್ರ ಅವತ್ತಿಂದ ಇವತ್ತಿಗೂ ಚೇಂಜ್ ಮಾಡಿಲ್ಲ, ಅದೇ ಥರ ಇದೆ. ಏನೋ ಭಗವಂತ ಎಲ್ಲರಿಗೂ ಒಳ್ಳೆ ಕಸ್ಟಮರ್ಸ್ ಕೊಟ್ಟಿದ್ದಾನೆ, ಸ್ಯಾಟಿಸ್ಫೈ ಆಗಿ ಕೆಲಸ ಮಾಡ್ತೀವಿ. ಸೊ ಒಂದು ಲ್ಯಾಂಡ್ ಮಾರ್ಕ್ ಹೇಳ್ಬಿಡಿ ಅಕಸ್ಮಾತ್ ಬಂದರೆ. ಆ್ಯಕ್ಚುಲಿ ಇದು ಬಿಡದಿ ಟು ಮೈಸೂರು ರೋಡಲ್ಲಿ, BM ರೋಡಲ್ಲಿ, ಪೊಲೀಸ್ ಸ್ಟೇಷನ್ ಹತ್ರ ರೇಣುಕಾಂಬ ತಟ್ಟೆ ಇಡ್ಲಿ ಇದೆ. ಓಕೆ. ಸಿನ್ಸ್ 1959. 1959. ಥ್ಯಾಂಕ್ ಯು. ಫೈನಲ್ ಫಿನಿಶಿಂಗ್ ಟಚ್ಗೆ ಟೀ ಕುಡಿತಾ ಇದ್ದೀವಿ. ಮಜಾನೇ ಬೇರೆ ಈ ವೆದರಲ್ಲಿ. ಬೆಳಗ್ಗೆ ಎದ್ದೋಡ್ಬೇಕಾದ್ರೆ ತುಂಬ ಅಂದರೆ ತುಂಬಾ ಬೇಜಾರಾಗುತ್ತೆ. ಬರಬೇಕಾದ್ರೂ ಆ ಚಳಿಗೆ ಇನ್ನೂ ಬೇಜಾರಾಗುತ್ತೆ. ಆದರೆ ಒಂದ್ಸರಿ ಇಲ್ಲಿ ಬಂದು ಒಂದೆರಡು ಇಡ್ಲಿ ಒಳಗೆ ಹೋದ್ಮೇಲೆ ಅದ್ರ ಮಜಾನೇ ಬೇರೆ. ರೈಟ್ ಬ್ರೋ,
ಟೈಮ್ ಟು ಸೇ ಬಾಯ್. ಸಿಯಾ ಸೇಯೋ ನೈಸ್ ಮೀಟಿಂಗ್ ಯೋ. ಹೊಟ್ಟೆ ತುಂಬ್ತಾ? ಒಂದು ರೇಂಜಿಗೆ ಹೊಟ್ಟೆ ತುಂಬಿದೆ, ಒಂದು ರೇಂಜಿಗೆ ಇನ್ನೂ ತುಂಬಿಲ್ಲ ಸರಿಯಾಗಿ ನಿದ್ದೆ ಹೊಡಿತಿದೆ ಅಲ್ವಾ? ನನಗೂ ನಿದ್ದೆ ಬರ್ತಿದೆ, ತುಂಬಾ ನಿದ್ದೆ ಬರ್ತಿದೆ. ನಿದ್ದೆ ಮಾಡಿದ್ದೀನಿ ರಾತ್ರಿ 4 ಅವರು. ನಾನು 3 ಅವರ್ ನಿದ್ದೆ ಮಾಡಿರ್ತೀನಿ. ಈಗ ಸಖತ್ ನಿದ್ದೆ ಎಳಿತಾರೆ. ಮನೆಗೆ ಹೋಗ್ಬಿಟ್ಟು ದವಾಕೊಂಡ್ಬಿಡ್ತೀನಿ. ಬಾಯ್. ನೀವು ಆಫೀಸ್ಗೆ ಹೋಗಿ ನಾನು ಮಲ್ಕೋತೀನಿ. ನೋಡಿ ಇದೇ ದುರದೃಷ್ಟ ಅಂದರೆ ನಾವು ಕೆಲ್ಸಕ್ಕೆ ಹೋಗ್ಬೇಕು, ಅಣ್ಣವ್ರು ಆರಾಮಾಗಿ ಮನೆಗೆ ಹೋಗಿ ಪಾಚ್ಕೊತಾರೆ. ಓಕೆ ಬ್ರೋ, ಬಾಯ್. ಸೇಯೋ ನೆಕ್ಸ್ಟ್ ಫುಡ್ ಬ್ಲಾಗಲ್ಲಿ ಫುಡ್ ಬ್ಲಾಗು, ಬೇರೆ ಬ್ಲಾಗ್ಸು, ಕೀಪ್ ವಾಚಿಂಗ್ AGK ಬ್ಲಾಗ್ಸ್. ದೇ ಮೆನಿ ಮೋರ್ ಟು ಕಮ್. ಸೊ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ, ಹೊಸಬ್ರಾಗಿರೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಜಾಯಿನ್ ಆಗಿ ನಮ್ಮ ಫ್ಯಾಮ್ಲಿಗೆ. ಕರೆಕ್ಟ್ ಲೈಟಿಂಗ್ ಬರ್ತಾ ಇಲ್ಲ. ಸೊ ಬ್ಲಾಗ್ ಇಷ್ಟ ಆಗಿದೆ, ನಂದು ಇರಲಿ ಅಂತ ಒಂದು ಲೈಕ್ ಹಾಕೋದು ನಾವು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ಬ್ಲಾಗಲ್ಲಿ. ಬಾಯ್, ಟೇಕ್ ಕೇರ್, ಸಿ ಯು. ತುಂಬಾ ನಾಯ್ಸ್ ಇದೆ ಪಬ್ಲಿಕಲ್ಲಿ, ರೋಡ್ ಸೈಡಲ್ಲಿ ನಿಂತ್ಕೊಂಡು ಬ್ಲಾಗ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಟೈಮ್ ನೋಡೋಣ, ಆದಷ್ಟು ಏನೋ ಮಾಡೋಣ. ಬಾಯ್. ಜಗನ್ ಹಾಂ ಹೇಳಿ ಹೇಳಿ. ಹೂವಿಂದ ನಾರು ಸೊಳ್ಳೆ ಸೇರಲಿ ಅಂದರೆ ಯೂಟ್ಯೂಬಲ್ಲಿ ಒಂದು ಜನ ಹೆಣ್ಮಕ್ಳು ಪರಿಚಯ ಆಗಲಿ ಅಂತ ಕೇಳ್ತಿದ್ದಾರೆ. ಯೂಟ್ಯೂಬಲ್ಲಿ ಹೆಣ್ಮಕ್ಳು ಪರಿಚಯ ಆಗಲಿ.